ಒಂದ್ ಕಡೆ ಅರಮನೆ ಮೈದಾನದಲ್ಲಿ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಆಗುತ್ತೆ. ಇನ್ನೊಂದ್ ಕಡೆ ಅದೇ ಹುಡುಗಿಯ ಹೆಣ ಬೀದಿಯಲ್ಲಿ ಬೀಳುತ್ತೆ. ಗಂಡ ಸಾಫ್ಟ್ವೇರ್ ಇಂಜಿನಿಯರ, ಕೈ ತುಂಬಾ ಸಂಬಳ ತರ್ತಾನ, BL ಲೇಔಟ್ ಅಲ್ಲಿ ಮನೆ ಇದೆಯಾ, ಸಾಕು ಕಣ್ಣು ಮುಚ್ಕೊಂಡು ಮಗಳನ್ನ ಕೊಟ್ಟು ಬಿಡಿ. ಇದೇ ಅಲ್ವಾ ಇವತ್ತಿನ ಪೋಷಕರ ದರಿದ್ರ ಮನಸ್ಥಿತಿ. ಬೆಂಗಳೂರಿನ ಗಾನವಿ ಕೇಸ್ ನೋಡಿ. ಗಂಡ ನೋಡೋಕೆ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸ ಅಂತ ನಂಬುದ್ರು. ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಯ್ತು ಆ ಸೂರಜ್ ಸಂಸಾರ ಮಾಡೋ ಯೋಗ್ಯತೆ ಇಲ್ಲದವನು ಅಂತ. ಗಂಡಸ್ತನ ಇಲ್ಲದವನಿಗೆ, ತನ್ನ ಹೆಂಡತಿಯನ್ನ ಮುಟ್ಟೋ ಯೋಗ್ಯತೆ ಇಲ್ಲದವನಿಗೆ ವರದಕ್ಷಿಣೆ ಬೇಕಂತೆ, ಚಿನ್ನ ಬೇಕಿತ್ತಂತೆ, ಓಡಾಡೋಕೆ ಇನ್ನೋವಾ ಕಾರು ಬೇಕಿತ್ತಂತೆ. ಇಂತ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ತಪ್ಪು ಆ ಸೂರಜ್ನದ್ದು ಮಾತ್ರ ಅಲ್ಲ, ತಪ್ಪು ನಮ್ಮ ಸಮಾಜದ್ದು ಕೂಡ. ನಾನಿವತ್ತಿನ ಪೋಷಕರಿಗೆ ನೇರವಾಗಿ ಕೇಳ್ತೀನಿ, ನೀವು ಅಳಿಯನನ್ನ ಹುಡುಕ್ತೀರಾ ಅಥವಾ ATM ಮಿಷಿನ್ ಅನ್ನ ಹುಡುಕ್ತೀರಾ? ಅವನ ಅಕೌಂಟ್ ಅಲ್ಲಿ ಎಷ್ಟು ಝೀರೋ ಇದೆ ಅಂತ ನೋಡ್ತೀರಾ ಹೊರತು ಅವನು ತನ್ನ ಮಗಳನ್ನ ಮನುಷ್ಯಳ ತರ ನೋಡ್ತಾನ ಅಂತ ಯಾರು ನೋಡಲ್ಲ. ಆಸ್ತಿ ಪತ್ರ ನೋಡ್ತೀರಾ, ಮೆಡಿಕಲ್ ರಿಪೋರ್ಟ್ ಯಾಕೆ ಕೇಳಲ್ಲ? ಸಂಬಳ ಸ್ಲಿಪ್ ನೋಡ್ತೀರಾ, ಕ್ಯಾರೆಕ್ಟರ್ ಯಾಕೆ ವಿಚಾರಿಸಲ್ಲ? ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೋಟಿ ಕೋಟಿ ಆಸ್ತಿ ಇದ್ದು ನಿಮ್ಮ ಮಗಳನ್ನ ದಿನ ನರಕದಲ್ಲಿ ಸುಡೋ ಗಂಡನಿಗಿಂತ ದಿನಕ್ಕೆ 1000 ರೂಪಾಯಿ ದುಡಿದ್ರು ಬಡವನಾದ್ರೂ ಪರವಾಗಿಲ್ಲ, ಸಂಜೆ ಮನೆಗೆ ಬಂದು ನಿಮ್ಮ ಮಗಳ ಜೊತೆ ನಗ್ತಾ ಊಟ ಮಾಡೋ ಗಂಡ ಇದ್ರೆ ಅವನೇ ನಿಜವಾದ ಶ್ರೀಮಂತ. ಕಾರಲ್ಲಿ ಕೂತು ಕಣ್ಣೀರ್ ಹಾಕೋದಕ್ಕಿಂತ ಸ್ಕೂಟರ್ ಹಿಂದೆ ಕೂತು ನಗ್ತಾ ಹೋಗೋದ್ರಲ್ಲಿ ಒಂದು ನೆಮ್ಮದಿ ಇರುತ್ತೆ. ನಿಜ ತಾನೆ? ಆ ನೆಮ್ಮದಿ ಬೇಕು ಇವತ್ತು. ಆಸ್ತಿ ಅಲ್ಲ, ಗಾನವಿ ಪ್ರಾಣ ಹೋಯ್ತು, 40 ಲಕ್ಷನೂ ಹೋಯ್ತು. ಈಗ ಉಳಿದಿರೋದು ಬರೀ ಪಶ್ಚಾತ್ತಾಪ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಮದುವೆ ಅನ್ನೋದು ಬಿಸ್ನೆಸ್ ಡೀಲ್ ಅಲ್ಲ, ಅದು 2 ಜೀವಗಳ ಸಂಬಂಧ. ಶ್ರೀಮಂತಿಕೆ ನೋಡಿ ಮಕ್ಕಳನ್ನ ಮಾರಿ ಕಳಿಸ್ಬೇಡಿ, ಮನುಷ್ಯತ್ವ ನೋಡಿ ಮದುವೆ ಮಾಡಿ. ನನ್ನ ಮಾತು ಸರಿ ಅನ್ಸಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಪೋಷಕರಿಗೂ ಶೇರ್ ಮಾಡಿ. ಈ ಸೂರಜ್ಗೆ ಎಂತ ಶಿಕ್ಷೆ ಆಗ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಾನು ಮಾತಾಡಿದ ತಪ್ಪು ಅಂದ್ರೆ ತಪ್ಪು ಅಂತ ಕಮೆಂಟ್ ಹಾಕಿ. ಜಸ್ಟಿಸ್ ಫಾರ್ ಗಾನವಿ.